ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ತಂದೆ.
ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ಸಂಜೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ಸಂಜೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ಸಂಜೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ಸಂಜೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ಸಂಜೆ. ಚಿತ್ರದುರ್ಗದ ಹೊಸದುರ್ಗದ ಬಿ ವಿದ್ಯಾರ್ಥಿ ಮಿಥುನ್ ವಿಧಿವಶರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಈ ಕರಾಳ ಜವರಾಯ ಎದುರಾಗಿದ್ದಾನೆ. ಹಾಸ್ಟೆಲ್ನಲ್ಲಿ ಬೆಳಗ್ಗೆಯೆಲ್ಲ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿದ್ದಂತಹ ಮಿಥುನ್ ಸಂಜೆ ಗೆಳೆಯರ ಜೊತೆ ಸಂಭ್ರಮಾಚರಣೆ ಕೂಡ ಮಾಡಿದ್ದ. ಸಂಜೆ ಜಸ್ಟ್ ನೋಡ್ಕೊಂಬರೋಣ ಮೆರವಣಿಗೆಯನ್ನ ಅಂತ ಹೋಗಿದ್ದ. ಅಷ್ಟರಲ್ಲಿ ಈ ದುರಂತ ಸಂಭವಿಸಿದೆ. ದೇವಸ್ಥಾನವೊಂದರಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ ಮಿಥುನ್ ಸಂಜೆ.